Hi friends, welcome to YouTube channel Study Karnataka. Today in the morning we have shared mock test number 6 ಅಂದರೆ ಅನುಕು ಪರೀಕ್ಷೆ 6 ಅನ್ನು ಇಂದು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಶೇರ್ ಮಾಡಲಾಗಿತ್ತು. And this we have covered 40 questions of whole syllabus of specific paper. ಅಂದರೆ ಇಲ್ಲಿಯವರೆಗೆ ಕಲಿತಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಇಟ್ಕೊಂಡು ಫುಲ್ ಪೇಪರ್ನ 40 ಕ್ವಶನನ್ನು ಈ ಅನುಕು ಪರೀಕ್ಷೆಯಲ್ಲಿ ನೀಡಲಾಗಿತ್ತು. ಈ ವಿಡಿಯೋದಲ್ಲಿ ಅದರ ಉತ್ತರವನ್ನು ನೋಡೋಣ. ಹಾಗೂ ಮತ್ತೊಂದು ಅನೌನ್ಸ್ಮೆಂಟ್ ಏನಂದರೆ, in the upcoming week we will be taking a marathon class on labor laws. ಒಂದು ಮ್ಯಾರಥಾನ್ ಕ್ಲಾಸನ್ನು ಇಲ್ಲಿಯವರೆಗೆ ಕಲಿತಿರ್ತಕ್ಕಂಥ ಪ್ರತಿಯೊಂದು ಕ್ಲಾಸಿನ ರಿವಿಷನ್ ಅಂತೇಳಿ ಒಂದು ಮ್ಯಾರಥಾನ್ ಕ್ಲಾಸನ್ನು ಮುಂದಿನ ವಾರದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಎಲ್ಲ ವಿಡಿಯೋವನ್ನು ನೋಡಿದ್ದರೆ ದಯಮಾಡಿ ಆ ವಿಡಿಯೋವನ್ನು ನೋಡಿ, ಯಾಕಂದರೆ ರಿವಿಷನ್ ಆಗುತ್ತೆ. ನಾವು ಈಗ ಹಲವಾರು ಕಾಯ್ದೆಗಳನ್ನು ನೋಡಿದ್ದೇವೆ, ಸೊ ಎಲ್ಲ ಕಾಯ್ದೆಗಳು ಕನ್ಫ್ಯೂಸ್ ಆಗುತ್ತೆ. ಸೊ ದಯಮಾಡಿ ಎಲ್ಲರೂ ರಿವಿಷನ್ ಮಾಡಿ, ಆಗಲೇ ನಿಮಗದು ಯೂಸ್ ಆಗುತ್ತೆ. In this video we will be seeing the answers of the question paper that has been shared in the morning. The first question is, which of the following acts are under general labor laws? ಕೆಳಗಿನ ಯಾವ ಕಾಯ್ದೆಗಳು ಸಾಮಾನ್ಯ ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಬರುತ್ತೆ? ನಾನು ಮೊದಲನೇ PDF ಅನ್ನು ಶೇರ್ ಮಾಡಿದ್ದೇನೆ. ಆ PDFನಲ್ಲಿ ಯಾರೆಲ್ಲ ಓದಿರ್ತೀರ ಅವರಿಗೆ ಇದು ಆನ್ಸರ್ ಮಾಡಲಿಕ್ಕೆ ಈಸಿ ಆಗಿರುತ್ತೆ. ಆಪ್ಷನ್ಗಳು ಬಂದು ವೇತನ ಪಾವತಿ ಕಾಯ್ದೆ 1936, MRTU ಮತ್ತು ಪಲ್ಪ್ ಕಾಯ್ದೆ 1971, ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆ 2013 ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000. In English, it's Payment of Wages Act 1936, MRTU and Pulp Act of 1971, Sexual Harassment of Women at Workplace Act 2013 and Information Technology Act 2000. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್. ಇದರಲ್ಲಿ ಯಾವೆಲ್ಲ ಬರುತ್ತೆ ಅಂದರೆ, ಈ ನಾಲ್ಕನೇದು ಒಂದು ಬಿಟ್ಟು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2001 ಬಿಟ್ಟು ಉಳಿದ ಮೂರೆಲ್ಲ ಆನ್ಸರ್ ಆಗುತ್ತೆ. ಸೊ ಆನ್ಸರ್ ಹಿಯರ್ ವಿಲ್ ಬಿ 1, 2 and 3. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಲೇಬರ್ ಮಿನಿಸ್ಟರ್ ಕಾನ್ಫರೆನ್ಸ್ ಇಟ್ ವಾಸ್ ಡಿಸ್ಕಸ್ಡ್ ಅಬೌಟ್ ಲೇಬರ್ ಬಿಲ್ಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲಾ? ಅಂದರೆ ಯಾವ ಕಾರ್ಮಿಕ ಮಂತ್ರಿಗಳ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಕಾರ್ಮಿಕ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಾನೂನು ಕುರಿತು ಚರ್ಚಿಸಲಾಗಿದೆ? ಇದನ್ನು ಕೂಡ PDF ಕೊಟ್ಟಿದ್ದೇನೆ, ಹಾಗೂ ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೇನೆ. ಸೊ ಇದರ ಉತ್ತರ ಬಂದು 41ನೇ, 41st. ನಾವು ಯುವರ್ ಕ್ವಶನ್ ಈಸ್, ದ ಅಡಿಷನಲ್ ಕ್ವಶನ್ ಈಸ್, ಇನ್ ವಿಚ್ ಇಯರ್ ವಾಸ್ ದಿಸ್ 41st ಕಾನ್ಫರೆನ್ಸ್ ಆಫ್ ಲೇಬರ್ ಮಿನಿಸ್ಟರ್ ವಾಸ್ ಹೆಲ್ಡ್? ಅಂದರೆ ಯಾವ ವರ್ಷದಲ್ಲಿ ಈ ಕಾರ್ಮಿಕರ ಮಂತ್ರಿಗಳ ಸಮ್ಮೇಳನ ನಡೆಯಿತು? ಅದನ್ನು ಕಮೆಂಟ್ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಈಸ್, ದ DW ಕಾನ್ಸೆಪ್ಟ್ ಸ್ಟ್ಯಾಂಡ್ಸ್ ಫಾರ್? DW ಪರಿಕಲ್ಪನೆಯು ಏನನ್ನು ಸೂಚಿಸುತ್ತದೆ? ರೈಟ್. The answer here is decent work. In the first video, I think we have explained about this. If at all we haven't explained, please do make the point of it, because these are the type of questions that can be asked in examination. ಒಂದು ವೇಳೆ ನಾವು ಇದನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಲ್ಲ ಅಂದರೆ ಈಗ ಅದನ್ನು ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ, ಯಾಕಂದರೆ ಈ ರೀತಿಯಾದ ಕ್ವಶನ್ಸು ಕೂಡ KEAದವರು ಕೇಳಬಹುದು. ನೆಕ್ಸ್ಟ್ ಫೋರ್ತ್ ಕ್ವಶನ್. ದ ಇಂಡಿಯನ್ ಲೇಬರ್ ಲಾ ಈಸ್ ಮೇಜರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದಿ ಪ್ರಾಬ್ಲಮ್ಸ್ ರಿಲೇಟೆಡ್ ಟು? ಅಂದರೆ ಭಾರತೀಯ ಕಾರ್ಮಿಕ ಕಾನೂನುಗಳು ಮುಖ್ಯವಾಗಿ ಯಾವ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ? ಆಪ್ಷನ್ಸ್ ಆರ್ ವರ್ಕಿಂಗ್ ಕಂಡೀಷನ್ ಅಂದರೆ ಕೆಲಸದ ಸ್ಥಿತಿ, ಲೇಬರ್ ವೆಲ್ಫೇರ್ ಕಾರ್ಮಿಕರ ಕಲ್ಯಾಣ, ಸೋಷಿಯಲ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತೆ, ಮೇಲಿನ ಎಲ್ಲವೂ. ದ ಆನ್ಸರ್ ಹಿಯರ್ ಈಸ್ ಮೇಲಿನ ಎಲ್ಲವೂ, ದಟ್ ಈಸ್ ಆಲ್ ಆಫ್ ದಿ ಅಬೋ. ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ, all the videos are concerning related to the work condition, labor welfare as well as social security. ಹೌದಾ? ನಾವು ಇಲ್ಲಿಯವರೆಗೆ ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋದಲ್ಲಿ ಕೆಲಸದ ಸ್ಥಿತಿ, ಕಾರ್ಮಿಕರ ಕಲ್ಯಾಣ ಮಂಡಳಿ ಆಗಲಿ ಅಥವಾ ಕಾರ್ಮಿಕರ ಕಲ್ಯಾಣದ ಒಂದು ಯೋಜನೆಗಳಾಗಲಿ ಇದರ ಬಗ್ಗೆ ನೋಡಿದ್ದೇವೆ, ಹಾಗೂ ಸಾಮಾಜಿಕ ಭದ್ರತೆಯ ಬಗ್ಗೆ ಕೂಡ ನೋಡಿದ್ದೇವೆ. ಸೊ ಇದು ಒಂದು ಜನರಲಿಸ್ಟಿಕ್ ಕ್ವಶನ್ ಆಗುತ್ತೆ. ಈ ರೀತಿಯಾದ ಕ್ವಶನ್ ಕೂಡ ನಿಮ್ಗೆ KEದಲ್ಲಿ ಕೇಳಬಹುದು. ನೆಕ್ಸ್ಟ್ ಫಿಫ್ತ್ ಕ್ವಶನ್. Industrial Employment Standing Orders Act of 1946 is applicable to organization employing how many members? ಅಂದರೆ ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಥಾಯಿ ಆದೇಶ ಕಾಯ್ದೆ 1946 ಎಷ್ಟು ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಸಂಸ್ಥೆಗಳಿಗೆ ಅನ್ವಯವಾಗುತ್ತೆ ಎಂದು ಕೇಳಿದ್ದಾರೆ? ಆಪ್ಷನ್ ಈಸ್ 100 or more, 125 or more, 150 or more or 50 or more. 100 ಅಥವಾ ಹೆಚ್ಚು, 125 ಅಥವಾ ಹೆಚ್ಚು, 150 ಅಥವಾ ಹೆಚ್ಚು, ಅಥವಾ 50 ಅಥವಾ ಹೆಚ್ಚು. ದ ಆನ್ಸರ್ ಹಿಯರ್ ಈಸ್ 100 or more. If at all an industry is employing 100 or more persons, then the Industrial Employment Standing Orders Act of 1946 is applicable for them. Next, sixth question. Contract Labor Regulation and Abolition Act was enacted in which year? ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಮತ್ತು ನಿರ್ಮೂಲನೆ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆಗೊಳಿಸಲಾಯಿತು? ಇದನ್ನು ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಲ್ಲ, ಯಾಕಂದರೆ ಈ ಕಾಯ್ದೆ ಏನಾದರೂ ಕವರ್ ಮಾಡಿಲ್ಲ. ಮುಂದಿನ ವಿಡಿಯೋಗಳಲ್ಲಿ ಇದನ್ನು ಕೂಡ ಕವರ್ ಮಾಡ್ತೀನಿ.
ಸೊ ಹಿಯರ್ ದ ಆನ್ಸರ್ ಈಸ್ 1970. 1970ರಲ್ಲಿ ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್. ಇಂಡಿಯಾ ಈಸ್ ಎ ಪರ್ಮನೆಂಟ್ ಮೆಂಬರ್ ಆಫ್ ILO ಗವರ್ನಿಂಗ್ ಬಾಡಿ ಸಿನ್ಸ್. ಭಾರತವು ಯಾವ ವರ್ಷದಿಂದ ILO ಆಡಳಿತ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಾಗಿದೆ? ಸೊ ದಿಸ್ ಇಸ್ ಜನರಲಿಸ್ಟಿಕ್ ಕ್ವಶನ್. ಇಟ್ ಆಲ್ಸೋ ಕವರ್ಸ್ ಫ್ರಮ್ ಜಿ ಕೆ ಪಾರ್ಟಿಂದ ಅದನ್ನು ಕೇಳಬಹುದು, ಅಥವಾ ಇದು ಲೇಬರ್ ರಿಲೇಟೆಡ್ ಆಗಿದೆ, ಅದಕ್ಕಾಗಿ ಈ ರೀತಿಯಾದ ಕ್ವಶನ್ ಕೂಡ ಬರ್ಬೋದು. ಇಲ್ಲಿ ಉತ್ತರ ಬಂದು 1922, 1922ರಿಂದ ಭಾರತವು ILO ಆಡಳಿತ ಮಂಡಳಿಯ ಕಾಯಂ ಸದಸ್ಯವಾಗಿದೆ. ನೆಕ್ಸ್ಟ್ 8th ಕ್ವಶನ್. ದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ 2005 aims to provide how many days of wage employment to every household to ensure livelihood security in rural areas. ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನೋಪಾಯ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ಮನೆಗೆ ಎಷ್ಟು ದಿನಗಳ ಕೂಲಿ ಉದ್ಯೋಗವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ಆಪ್ಷನ್ಸ್ ಹಿಯರ್ ಆರ್ 45, 365, 250 and 100. ಸೊ ಇಲ್ಲಿ ಉತ್ತರ ಬಂದು 100 ದಿನಗಳು. ರೈಟ್, ದ ಆನ್ಸರ್ ಈಸ್ 100 days. Next 9th question. Every factory to adequate suitable washing facilities separately for the use of male and female workers under which section of the act is being talked about of Factories Act of 1948? That means the question is trying to say is that every factory should provide. Here the question is not correct. It should happen that every factory should provide adequate suitable washing facilities separately for the use of male and female workers under which section of Factories Act of 1948. ಅಂದರೆ ಪ್ರತಿಯೊಂದು ಕಾರ್ಖಾನೆಯು ಪುರುಷ ಮತ್ತು ಮಹಿಳಾ ಕಾರ್ಮಿಕರಿಗೆ ಬಳಕೆಗಾಗಿ ಪ್ರತ್ಯೇಕವಾಗಿ ಸಾಕಷ್ಟು ಸೂಕ್ತವಾದ ತೊಳೆಯುವ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಈ ಕಾರ್ಖಾನೆ ಕಾಯ್ದೆ 1948ರ ಯಾವ ವಿಭಾಗದ ಅಡಿಯಲ್ಲಿ ಹೇಳಲಾಗಿದೆ ಎಂದು ಕೇಳಿದ್ದಾರೆ. So here the options are section 41, 42, 43 and 44. The answer here is ವಿಭಾಗ 42. Right? Section 42 is the answer for this. With reference to casual workers employed in India, consider the following statements. ಭಾರತದಲ್ಲಿ ಉದ್ಯೋಗದಲ್ಲಿರುವ ಪ್ರಾಸಂಗಿಕ ಕೆಲಸಗಾರರನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. First one is all casual workers are entitled to employees provident fund coverage. ಎಲ್ಲ ಸಾಂದರ್ಭಿಕ ಕೆಲಸಗಾರರು ಉದ್ಯೋಗಿಗಳ ಭವಿಷ್ಯ ನಿಧಿ ವ್ಯಾಪ್ತಿಗೆ ಅರ್ಹರಾಗಿರುತ್ತಾರೆ. ಸೆಕೆಂಡ್, ಆಲ್ ಕ್ಯಾಶುವಲ್ ವರ್ಕರ್ಸ್ ಆರ್ ಎಂಟೈಟಲ್ಡ್ ಟು ರೆಗ್ಯುಲರ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ಓವರ್ ಟೈಮ್ ಪೇಮೆಂಟ್. ಎಲ್ಲ ಸಾಂದರ್ಭಿಕ ಕೆಲಸಗಾರರು ನಿಯಮಿತ ಕೆಲಸದ ಸಮಯ ಮತ್ತು ಅಧಿಕಾವಧಿ ಪಾವತಿಗೆ ಅರ್ಹರಾಗಿರುತ್ತಾರೆ. ಥರ್ಡ್, ದ ಗೌರ್ಮೆಂಟ್ ಕ್ಯಾನ್ ಬೈ ಎ ನೋಟಿಫಿಕೇಶನ್ ಸ್ಪೆಸಿಫೈ ದಟ್ ಆನ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಇಂಡಸ್ಟ್ರಿ ಶಾಲ್ ಪೇ ವೇಜಸ್ ಓನ್ಲಿ ಥ್ರೂ ಇಟ್ಸ್ ಬ್ಯಾಂಕ್ ಅಕೌಂಟ್. ಅಂದರೆ ಒಂದು ಸಂಸ್ಥೆ ಅಥವಾ ಉದ್ಯಮವು ತನ್ನ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ವೇತನವನ್ನು ಪಾವತಿಸಬೇಕೆಂದು ಸರ್ಕಾರವು ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಬಹುದೆಂದು ಹೇಳುತ್ತಿದ್ದಾರೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಎಂದು ಕ್ವಶನ್ ಕೇಳಿದ್ದಾರೆ. ರೈಟ್, ಅಫ್ಕೋರ್ಸ್ ವಿ ಹ್ಯಾವ್ ನಾಟ್ ಕವರ್ಡ್ ದಿಸ್ ಇನ್ ದಿ ವಿಡಿಯೋಸ್. ಇದನ್ನು ನಾವು ವಿಡಿಯೋದಲ್ಲಿ ಕವರ್ ಮಾಡಿಲ್ಲ, ಆದರೆ ಇದು ಕೂಡ ಲೇಬರ್ ರಿಲೇಟೆಡ್ಸ್ ಆಗಿರುತ್ತೆ. ಅಂದರೆ ಸೋಷಿಯಲ್ ಸೆಕ್ಯೂರಿಟಿದಲ್ಲಿ ಬರುತ್ತೆ. EPFO ಆ್ಯಕ್ಟ್ ಆಫ್ 1952ದಲ್ಲಿ ಇವೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈ ಕ್ವಶನನ್ನು ನಾವು ಕವರ್ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ವಿಡಿಯೋ ಟೆಸ್ಟಲ್ಲಿ ಹಾಕಿದ್ದೇನೆ. ಸೊ ಇದಕ್ಕೆ ಉತ್ತರ ಬಂದು 1, 2, 3 ಅಂದರೆ ಆಲ್ ಆಫ್ ದಿ ಅಬೋವ್. ವಿಚ್ ಆಫ್ ದಿ ಫಾಲೋಯಿಂಗ್ ಆ್ಯಕ್ಟ್ಸ್ ಆಫ್ 1947 ರೆಗ್ಯುಲೇಟ್ಸ್ ದಿ ಇಂಡಿಯನ್ ಲೇಬರ್ ಲಾ ವಿತ್ ರಿಗಾರ್ಡ್ ಟು ಟ್ರೇಡ್ ಯೂನಿಯನ್ಸ್ ಆಸ್ ವೆಲ್ ಆಸ್ ಇಂಡಿವಿಜುವಲ್ ವರ್ಕ್ಮೆನ್? 1947ರ ಈ ಕೆಳಗಿನ ಯಾವ ಕಾಯ್ದೆಗಳು ಟ್ರೇಡ್ ಯೂನಿಯನ್ಗಳು ಮತ್ತು ವೈಯಕ್ತಿಕ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಭಾರತೀಯ ಕಾರ್ಮಿಕ ಕಾನೂನನ್ನು ನಿಯಂತ್ರಿಸುತ್ತದೆ? ರೈಟ್, if at all you have seen the videos and if you know that in which year or else in which act was enacted in 1947, 1947ರಲ್ಲಿ ಯಾವ ಕಾಯ್ದೆ ಬಂದಿತ್ತು ಎಂದು ಗೊತ್ತಿದ್ದಲ್ಲಿ ಇದನ್ನು ನೀವು ಉತ್ತರ ಮಾಡ್ಬೋದು. ಸೊ ಆನ್ಸರ್ ಈಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಆಫ್ 1947, ಕೈಗಾರಿಕಾ ವಿವಾದಗಳ ಕಾಯ್ದೆ 1947. ನೆಕ್ಸ್ಟ್, ವಾಟ್ ಈಸ್ ಆನ್ ಅಸೋಸಿಯೇಷನ್ ಆಫ್ ವರ್ಕರ್ಸ್ ಫಾರ್ ದಿ ಪರ್ಪಸ್ ಆಫ್ ಮೇಂಟೈನಿಂಗ್ ಆರ್ ಇಂಪ್ರೂವಿಂಗ್ ದಿ ಕಂಡೀಷನ್ಸ್ ಆಫ್ ದೇರ್ ಎಂಪ್ಲಾಯ್ಮೆಂಟ್ ಕಾಲ್ಡ್? ತಮ್ಮ ಉದ್ಯೋಗದ ಪರಿಸ್ಥಿತಿಗಳನ್ನು ನಿರ್ವಹಿಸುವ ಅಥವಾ ಸುಧಾರಿಸುವ ಉದ್ದೇಶಕ್ಕಾಗಿ ಕಾರ್ಮಿಕರ ಸಂಘವನ್ನು ಏನೆಂದು ಕರೆಯಲಾಗುತ್ತದೆ? ಸೊ ದಿಸ್ ಈಸ್ ವೆರಿ ಸಿಂಪಲ್ ಕ್ವಶನ್. ಇದು ಭಾಳ ಸಿಂಪಲ್ ಕ್ವಶನ್ ಆಗಿದೆ. ಸೊ ಎಲ್ಲರೂ ಆನ್ಸರ್ ಮಾಡಿರ್ತೀರ ಅಂತ ಅನ್ಕೋತೀನಿ. ದ ಆನ್ಸರ್ ಹಿಯರ್ ಇಸ್ ಟ್ರೇಡ್ ಯೂನಿಯನ್. ಆ್ಯಂಡ್ ಡೂ ರಿಮೆಂಬರ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926. ದ ಯುನಿಟರಿ ಅಪ್ರೋಚ್ ಕನ್ಸಿಡರ್ಸ್ ವಿಚ್ ಆಫ್ ದಿ ಬಿಲೋ ಆಸ್ ಮೇನ್ ಅಥಾರಿಟಿ? ಅಂದರೆ ಏಕೀಕೃತ ವಿಧಾನವು ಕೆಳಗಿನವುಗಳಲ್ಲಿ ಯಾವುದನ್ನು ಮುಖ್ಯ ಅಧಿಕಾರವೆಂದು ಪರಿಗಣಿಸುತ್ತದೆ?
This was the first video or the second video in which we have discussed about the approaches to industrial relation. ಹೌದಾ, ಕೈಗಾರಿಕಾ ವಿವಾದಗಳಿಗೆ ಹಲವಾರು ರೀತಿಯಾದ ವಿಧಾನವನ್ನು ನಾವು ನೋಡಿದ್ದೇವೆ. ಆ ವಿಧಾನಗಳಲ್ಲಿ ಏಕೀಕೃತ ವಿಧಾನ ಕೂಡ ಒಂದಾಗಿತ್ತು. ಸೊ ದ ಆನ್ಸರ್ ಹಿಯರ್ ಈಸ್ ಮ್ಯಾನೇಜ್ಮೆಂಟ್. ಅಂದರೆ ನಿರ್ವಹಣಾ ಪ್ರಾಧಿಕಾರಕ್ಕೆ ಮುಖ್ಯ ಪ್ರಾಮುಖ್ಯತೆ ಈ ಯೂನಿಟರಿ ಅಪ್ರೋಚ್ ಕೊಡುತ್ತೆ, ಅಂದರೆ ಏಕೀಕೃತ ವಿಧಾನ. ನೆಕ್ಸ್ಟ್, ಬಾಂಬೆ ಮಿಲ್ಸ್ ಹ್ಯಾಂಡ್ ಅಸೋಸಿಯೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಎನ್.ಎಂ. ಲೋಖಂಡೆ ಇನ್ ವಿಚ್ ಇಯರ್? ಬಾಂಬೆ ಮಿಲ್ಸ್ ಹ್ಯಾಂಡ್ ಅಸೋಸಿಯೇಷನ್ ಅನ್ನು ಎನ್.ಎಂ. ಲೋಖಂಡೆ ಅವರು ಯಾವ ವರ್ಷದಲ್ಲಿ ಸ್ಥಾಪಿಸಿದರು? ಸೊ ಇದರ ಉತ್ತರ ಬಂದು 1890. ಇದನ್ನು ಕೂಡ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ನ್ಯಾಷನಲ್ ಲೇಬರ್ ಕಮಿಷನ್ ಆನ್ ಲೇಬರ್ ವಾಸ್ ಸೆಟಪ್ ಇನ್ ವಿಚ್ ಇಯರ್? ಕಾರ್ಮಿಕರ ಎರಡನೆಯ ರಾಷ್ಟ್ರೀಯ ಕಾರ್ಮಿಕ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಆಪ್ಷನ್ಸ್ ಹಿಯರ್ ಆರ್ 1989 ಅಂಡರ್ ಆರ್ ರಾಜನ್, 1999 ಅಂಡರ್ ರವೀಂದ್ರ ವರ್ಮಾ, 2009 ಅಂಡರ್ ಮನಮೋಹನ್ ಸಿಂಗ್ ಆ್ಯಂಡ್ 1966 ಅಂಡರ್ ಬಿ.ಪಿ. ಗಜೇಂದ್ರ ಗಡ್ಕರ್. ಸೊ ಹಿಯರ್ ದ ಆನ್ಸರ್ ಈಸ್ 1999 ರವೀಂದ್ರ ವರ್ಮಾ. ರವೀಂದ್ರ ವರ್ಮಾ ಅವರ ಅಧ್ಯಕ್ಷತೆ ಅಡಿಯಲ್ಲಿ 1999 ರಾಷ್ಟ್ರೀಯ ಕಾರ್ಮಿಕ ಆಯೋಗವನ್ನು, ಅಂದರೆ ಎರಡನೇ ರಾಷ್ಟ್ರೀಯ ಕಾರ್ಮಿಕ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಸೊ ಇದರಲ್ಲಿ ಮತ್ತೊಂದು ಉತ್ತರವೆಂದರೆ 1966 ಪಿ.ಬಿ. ಗಜೇಂದ್ರ ಗಡ್ಕರ್ ಇದು ಮೊದಲನೇ ಕಾರ್ಮಿಕ ಆಯೋಗ ಆಗಿತ್ತು. ನೆನಪಿಟ್ಕೊಳ್ಳಿ, ಇದು ಮೊದಲನೇ ಕಾರ್ಮಿಕ ಆಯೋಗ. ಪಿ.ಬಿ. ಗಜೇಂದ್ರ ಗಡ್ಕರ್ 1966 is the first labor commission in India. Next, 16th question. Trade Union Act of 1926 came into force on which date? ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಯಾವ ದಿನಾಂಕದಂದು ಜಾರಿಗೆ ಬಂದಿತು? ಯಾರೆಲ್ಲ ವಿಡಿಯೋ ನೋಡಿರ್ತೀರ ಅಥವಾ PDF ಓದಿರ್ತೀರ ಅವರಿಗೆ ಆನ್ಸರ್ ಬಂದೇ ಬರುತ್ತೆ. ಸೊ ಇದರ ಉತ್ತರ June 1, 1927. ರೈಟ್, 1st June of 1927. If an employer defaults to submit draft standing orders or modifies his standing orders, then the concerned officer may impose a penalty as per the Industrial Employment Standing Orders Act of 1946 is. ಅಂದರೆ ಒಬ್ಬ ಉದ್ಯೋಗದಾತನು ಕರಡು ಸ್ಥಾಯಿ ಆದೇಶಗಳನ್ನು ಸಲ್ಲಿಸುವ ಡ್ರಾಫ್ಟ್ ಮಾಡಿದರೆ ಅಥವಾ ತನ್ನ ಸ್ಥಾಯಿ ಆದೇಶಗಳನ್ನು ಮಾರ್ಪಡಿಸಿದರೆ ನಂತರ ಸಂಬಂಧಪಟ್ಟ ಅಧಿಕಾರಿಯು ದಂಡವನ್ನು ವಿಧಿಸಬಹುದು. ಯಾವ ಕಾಯ್ದೆಯ ಪ್ರಕಾರ? ಅದು 1946 ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶಗಳ ಕಾಯ್ದೆ. ಇದರ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಯು ದಂಡವನ್ನು ವಿಧಿಸಬಹುದು. ಆ ದಂಡ ಎಷ್ಟಾಗಿರಬೇಕು ಎಂದು ಕೇಳಿದ್ದಾರೆ. ಆಪ್ಷನ್ಸ್ ಆರ್ 1000, ಬಿಲೋ 1000, ಬಿಲೋ 5000, ಅಬೋವ್ 5000 ಆ್ಯಂಡ್ 2000. ದ ಆನ್ಸರ್ ಹಿಯರ್ ಈಸ್ 5000 ಆ್ಯಂಡ್ ಅಬೋವ್. ಅಂದರೆ 5000ಕ್ಕಿಂತ ಹೆಚ್ಚಾಗಿ ನೀವು ದಂಡವನ್ನು ವಿಧಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. Which section of the Industrial Employment Standing Orders Act of 1946 deals with Register of Standing Orders? ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಸ್ಥಾಯಿ ಆದೇಶಗಳ ಕಾಯ್ದೆ 1946 ಯಾವ ವಿಭಾಗವು ಸ್ಥಾಯಿ ಆದೇಶಗಳ ನೋಂದಣಿಯೊಂದಿಗೆ ವ್ಯವಹರಿಸುತ್ತದೆ? ಸೊ ಹಿಯರ್ ದ ಆನ್ಸರ್ ಈಸ್ ಸೆಕ್ಷನ್ 8, ದಟ್ ಈಸ್ ವಿಭಾಗ 8. ನೆಕ್ಸ್ಟ್, 19th ಕ್ವಶನ್. ದ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ ಆಫ್ ಸರ್ವಿಸ್ ಆ್ಯಕ್ಟ್ 1996 came into force on which date as per the act? Do remember, this question is asking as per the act. That means what has been mentioned in the act. ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ 1996 ಈ ಕಾಯ್ದೆಯ ಪ್ರಕಾರ ಯಾವ ದಿನಾಂಕದಂದು ಜಾರಿಗೆ ಬಂದಿದೆ? ರೈಟ್, ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ಈ ಆ್ಯಕ್ಟ್ ನೋಡುವಾಗ. ಇದನ್ನು ಪ್ರೆಸಿಡೆಂಟು ಆಗಸ್ಟ್ನಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ನೀಡ್ತಾರೆ, ಆದರೆ ಇದು ಅದರ ಹಿಂದಿನ ದಿನಾಂಕದಂದು ಜಾರಿಗೆ ಬರುತ್ತೆ. ಅದು ಮಾರ್ಚ್ 1, 1996. ಮಾರ್ಚ್ 1, 1996ರಿಂದ ಈ ಕಾಯ್ದೆ ಜಾರಿಯಲ್ಲಿರುತ್ತೆ ಎಂದು ಆ ಕಾಯ್ದೆಯಲ್ಲಿ ವಿವರಿಸಲಾಗಿದೆ. ಹೂ ಈಸ್ ದಿ ಎನ್ ಅಡೋಲ್ಸೆಂಟ್ ಆಸ್ ಪರ್ ದಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಆಫ್ 1948? ಫ್ಯಾಕ್ಟ್ರಿಗಳ ಕಾಯ್ದೆ 1948 ಪ್ರಕಾರ ಹದಿಹರೆಯದವರು ಎಂದರೆ ಯಾರು? ಇದನ್ನು EPFO ಕ್ವಶನ್ 2020ರಲ್ಲಿ ಕೇಳಿದ್ದಾರೆ. ಸೊ ದ ಆನ್ಸರ್ ಹಿಯರ್ ಈಸ್ ಹೂ ಹ್ಯಾಸ್ ಕಂಪ್ಲೀಟೆಡ್ 15 years ಆಫ್ ಏಜ್ ಬಟ್ ಈಸ್ ಲೆಸ್ ದ್ಯಾನ್ 18 years. 15 ವರ್ಷಗಳನ್ನು ಪೂರ್ಣಗೊಳಿಸಿದ ಆದರೆ 18 ವರ್ಷಕ್ಕಿಂತ ಕಡಿಮೆ ಇರುವ ವ್ಯಕ್ತಿಗಳನ್ನು ಹದಿಹರೆಯದವರು ಎಂದು ಕರೆಯುತ್ತಾರೆ. ಇದರ ಪ್ರಕಾರ ಫ್ಯಾಕ್ಟರಿ ಆ್ಯಕ್ಟ್ 1948 ಪ್ರಕಾರ. ನೆಕ್ಸ್ಟ್, 21st ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಡಿಸ್ಪ್ಯೂಟ್ ಈಸ್ ಆರ್ ಆರ್ ಕನ್ಸಿಡರ್ಡ್ ಆಸ್ ಟ್ರೇಡ್ ಡಿಸ್ಪ್ಯೂಟ್ಸ್ ಅಂಡರ್ ಪ್ರೊವಿಷನ್ಸ್ ಆಫ್ ದಿ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಫ್ 1926? ಇದನ್ನು ಕೂಡ EPFO 2021ರಲ್ಲಿ ಕೇಳಿದ್ದಾರೆ. ಸೊ ಹೀಗಾಗಿ ನಾನು ಹಳಿ ಕ್ವಶನ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಕೂಡ ಈ ಮಾಕ್ ಟೆಸ್ಟ್ನಲ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ದಯಮಾಡಿ ಮಾಕ್ ಟೆಸ್ಟನ್ನು ನೀವು ಅಟೆಂಡ್ ಮಾಡಿಲ್ಲ ಅಂದರೆ ಅಟೆಂಡ್ ಮಾಡಿ ಹಾಗೂ ಪಾಯಿಂಟ್ಸ್ ಮಾಡ್ಕೊಳ್ಳಿ.
ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926ರ ನಿಬಂಧನೆಯ ಅಡಿಯಲ್ಲಿ ಈ ಕೆಳಗಿನ ಯಾವ ವಿವಾದಗಳನ್ನು ವ್ಯಾಪಾರ ವಿವಾದ ಎಂದು ಪರಿಗಣಿಸಲಾಗುತ್ತದೆ? ಎನಿ ಡಿಸ್ಪ್ಯೂಟ್ ಆಫ್ ಎನಿ ಪರ್ಸನ್ ಕನೆಕ್ಟೆಡ್ ವಿತ್, ಅಂದರೆ ಯಾವುದೇ ಆದ ಒಬ್ಬ ವ್ಯಕ್ತಿ ಜೊತೆ ಸಂಬಂಧ ಇದ್ದಂಗೆ ಯಾರ ಜೊತೆ ಸಂಘರ್ಷಣೆ ಇದ್ದಲ್ಲಿ, ಮೊದಲನೇದಾಗಿ ಉದ್ಯೋಗಕ್ಕೆ ಸಂಬಂಧವಿರದ ಒಂದು ಟಾಪಿಕ್ ಆಗಲಿ, ಮೂರನೇದು ಕಾರ್ಮಿಕರ ಪರಿಸ್ಥಿತಿಗಳು, ದಟ್ ಮೀನ್ಸ್ ಎಂಪ್ಲಾಯ್ಮೆಂಟ್, ನಾನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ ಆಫ್ ಲೇಬರ್. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಎಲ್ಲವೂ, ರೈಟ್. ಇಫ್ ಎಟ್ ಆಲ್ ದರ್ ಇಸ್ ಕಾನ್ಫ್ಲಿಕ್ಟ್ ಇನ್ ಬಿಟ್ವೀನ್ ಎ ಪರ್ಸನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಫಾರ್ ಎಂಪ್ಲಾಯ್ಮೆಂಟ್ ರೀಸನ್ ಆರ್ ಫಾರ್ ನಾನ್ ಎಂಪ್ಲಾಯ್ಮೆಂಟ್ ರೀಸನ್ ಆರ್ ಕಂಡೀಷನ್ ಆಫ್ ಲೇಬರ್, ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್. ಅಂದರೆ ಯಾವುದೇ ಆದ ಒಬ್ಬ ವ್ಯಕ್ತಿಗೆ ಉದ್ಯೋಗದಿಂದ ಸಮಸ್ಯೆ ಆಗಲಿ, ಅಥವಾ ಉದ್ಯೋಗದ ಹೊರತುಪಡಿಸಿ ಯಾವುದೇ ಆದ ಒಂದು ಇಶ್ಯೂಯಿಂದ ಸಮಸ್ಯೆ ಆಗಲಿ, ಅಥವಾ ಕಾರ್ಮಿಕರ ಪರಿಸ್ಥಿತಿಗಳ ಸಲುವಾಗಿ ಅವನಿಗೆ ಸಮಸ್ಯೆ ಆದಲ್ಲಿ ಅವೆಲ್ಲವನ್ನು ನೀವು ವಿವಾದವೆಂದು ಪರಿಗಣಿಸಬಹುದೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್ 22nd ಕ್ವಶನ್. ವಾಟ್ ಈಸ್ ದಿ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಎ ಟ್ರೇಡ್ ಯೂನಿಯನ್? ಟ್ರೇಡ್ ಯೂನಿಯನ್ ನೋಂದಣಿಗಾಗಿ ಅಗತ್ಯವಿರುವ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ರೈಟ್, ದ ಆನ್ಸರ್ ಈಸ್ 7 ಮೆಂಬರ್ಸ್. ನೆಕ್ಸ್ಟ್, ಹೂ ಈಸ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಆಸ್ ಪರ್ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ 1948? 1948ರ ಕಾರ್ಖಾನೆಗಳ ಕಾಯ್ದೆ ಪ್ರಕಾರ ಯಾರನ್ನೂ ಮಗು ಎಂದು ಪರಿಗಣಿಸಲಾಗುತ್ತದೆ? ರೈಟ್, ಐ ಥಿಂಕ್ ಎವ್ರಿ ಒನ್ ವಿಲ್ ಬಿ ನೋಯಿಂಗ್ ದಿ ಆನ್ಸರ್. 15 ವರ್ಷಕ್ಕಿಂತ ಕೆಳಗಿರುವ ಒಬ್ಬ ವ್ಯಕ್ತಿಯನ್ನು ಮಗು ಎಂದು ಕನ್ಸಿಡರ್ ಮಾಡ್ತಾರೆ. ಹೂ ಇಸ್ ಬಿಲೋ ದಿ 15 years ಆಫ್ ಏಜ್. ಅ ವರ್ಕರ್ ಕೆನಾಟ್ ಬಿ ಎಂಪ್ಲಾಯ್ಡ್ ಫಾರ್ ಮೋರ್ ದ್ಯಾನ್ ಡ್ಯಾಶ್ ಅವರ್ಸ್ ಎ ವೀಕ್. ಒಬ್ಬ ಕೆಲಸಗಾರನನ್ನು ವಾರಕ್ಕೆ ಎಷ್ಟು ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡಲಿಕ್ಕೆ ನೀವು ಅವನಿಗೆ ಅನುಮತಿ ನೀಡಬಾರದು ಎಂದು ಕೇಳಿದ್ದಾರೆ. ಆನ್ಸರ್ ಹಿಯರ್ ಈಸ್ 48. 25th question. If any rule or order under the Act of Factory Act 1948 is violated, it is treated as an offence. Which of the following penalties can be imposed as the fine? ಅಂದರೆ ಕಾಯ್ದೆಯ ಅಡಿಯಲ್ಲಿ ಯಾವುದೇ ನಿಯಮ ಅಥವಾ ಆದೇಶವನ್ನು ಯಾವ ಕಾಯ್ದೆ ಪ್ರಕಾರ? ಕಾರ್ಖಾನೆ ಕಾಯ್ದೆ 1948ರ ಪ್ರಕಾರ ಉಲ್ಲಂಘನೆ ಮಾಡಿದ್ದಲ್ಲಿ ಅದನ್ನು ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಈ ಕೆಳಗಿನ ಯಾವ ದಂಡವನ್ನು ವಿಧಿಸಬಹುದೆಂದು ಕೇಳಿದ್ದಾರೆ. ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 1 year, ಅಂದರೆ 1 ವರ್ಷದವರೆಗೆ ವಿಸ್ತರಿಸಬಹುದಾದ ಅವಧಿಗೆ ಸೆರೆವಾಸ. ಸೆಕೆಂಡ್, ಫೈನ್ ವಿಚ್ ಮೇ ಎಕ್ಸ್ಟೆಂಡ್ ಟು 1 lakh rupees, 1 ಲಕ್ಷ ರೂಪಾಯಿಗಳಿಗೆ ವಿಸ್ತರಿಸಬಹುದಾದ ಒಂದು ದಂಡ. ಆರ್ ಎಲ್ಸ್ ಬೋತ್, 2. ಆ್ಯಂಡ್ ಫೋರ್ತ್ ಆಪ್ಷನ್, ಫೈನ್ ಅಪ್ ಟು 10,000 rupees. ಹಿಯರ್ ದ ಆನ್ಸರ್ ಈಸ್ ಬೋತ್. ರೈಟ್, ಮೇಲಿನ 2 ಕೂಡ ವಿಧಿಸಬಹುದು. 26th question. In which of the following manner the employer may fix wage period as per new codes of wage 2019? ಅಂದರೆ ಈ ಕೆಳಗಿನ ಯಾವ ವಿಧಾನದಲ್ಲಿ ಉದ್ಯೋಗದಾತರು ಹೊಸ ವೇತನ ಸಂಹಿತೆ 2019ರ ಪ್ರಕಾರ ವೇತನ ಅವಧಿಯನ್ನು ನಿಗದಿಪಡಿಸಬಹುದು? ಡೈಲಿ, ವೀಕ್ಲಿ, ಫೋರ್ಟ್ನೈಟ್ಲಿ ಆರ್ ಮಂತ್ಲಿ, ಅಂದರೆ ದೈನಂದಿನ, ಸಾಪ್ತಾಹಿಕ, ಪ್ರತಿ ತಿಂಗಳಿಗೆ ಮತ್ತು ಪ್ರತಿ 15 ದಿನಕ್ಕೊಮ್ಮೆ. ರೈಟ್, ಈ ರೀತಿಯಾಗಿ ಕೊಟ್ಟಿದ್ದಾರೆ. ದ ಆನ್ಸರ್ ಹಿಯರ್ ಈಸ್ ಆಲ್ ಆಫ್ ದಿ ಅಬೌವ್. ಈ ಯಾವುದೇ ಆದ ಒಂದು ದಿನದಂದು ಅವರು ಅವನಿಗೆ ವೇತನವನ್ನು ನೀಡಬಹುದು. ದೈನಂದಿನವಾಗಿ ಕೊಡ್ಬೋದು, ಅಥವಾ ಒಂದು ವಾರ ಮುಗಿದ ಮೇಲೆ ಕೊಡ್ಬೋದು, ಅಥವಾ ಪ್ರತಿ 15 ದಿನಕ್ಕೊಮ್ಮೆ, ಅಥವಾ 1 ತಿಂಗಳ ಮುಗಿದ ಮೇಲೆ. ನೆಕ್ಸ್ಟ್ ಕ್ವಶನ್. ಅಂಡರ್ ದಿ ಕೋಡ್ಸ್ ಆಫ್ ವೇಜಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆನ್ ಡಿಡಕ್ಷನ್ ಶುಡ್ ನಾಟ್ ಆರ್ಡಿನರಿಲಿ ಕ್ರಾಸ್. ಅಂದರೆ ವೇತನದ ಕೋಡ್ಗಳ ಅಡಿಯಲ್ಲಿ ಕಡಿತಗಳ ಮೇಲಿನ ಗರಿಷ್ಠ ಮಿತಿಯನ್ನು ಸಾಮಾನ್ಯವಾಗಿ ಎಷ್ಟು ದಾಟಬಾರದೆಂದು ಕೇಳಿದ್ದಾರೆ. ಐ ಥಿಂಕ್ ವಿ ಹ್ಯಾವ್ ನಾಟ್ ಡಿಸ್ಕಸ್ಡ್ ಇನ್ ದಿ ವಿಡಿಯೋ. ಇದನ್ನು ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಲ್ಲ. ಮುಂದೆ ಒಂದು ಕೋಡ್ ಆನ್ ವೇಜಸ್ 2019 ಮೇಲೆ ಮತ್ತೊಂದು ಕ್ರಿಸ್ಪ್ ಆಗಿ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದ ಅಂಶಗಳನ್ನು ಹೇಳ್ತೇನೆ. ಇಲ್ಲಿ ಉತ್ತರ ಬಂದು 50% ಮ್ಯಾಕ್ಸಿಮಮ್ ಆ್ಯಂಡ್ ಟೋಟಲ್ ಡಿಡಕ್ಷನ್ ಎಕ್ಸೀಡ್ 50% ಆಫ್ ದಿ ವೇಜಸ್. ದ ಎಕ್ಸೀಡ್ಸ್ ಮೇ ಬಿ ರಿಕವರ್ಡ್ ಇನ್ ಸಚ್ ಎ ಮ್ಯಾನರ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಅಂದರೆ 50% ನೀವು ಮ್ಯಾಕ್ಸಿಮಮ್ ಆಗಿ ಅವನ ವೇತನದಿಂದ ಕಡಿತವನ್ನು ಮಾಡಬಹುದು. ಒಂದು ವೇಳೆ ಅದು 50% ದಾಟ್ತಿದ್ರೆ ಸೂಕ್ತವಾದ ಸರ್ಕಾರ ಹೇಳಿದ ರೀತಿಯಲ್ಲಿ ನೀವು ಅದನ್ನು ಪ್ರತಿ ತಿಂಗಳಿಗೆ ಹಂತವಾಗಿ ರೊಕ್ಕವನ್ನು ಕಡಿತ ಮಾಡಬಹುದೆಂದು ಈ ಸಂಹಿತೆ ಹೇಳುತ್ತೆ. ನೆಕ್ಸ್ಟ್, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ 1936 ಡಸಂಟ್ ಅಪ್ಲೈಸ್ ಟು. ವೇತನ ಪಾವತಿ ಕಾಯ್ದೆ 1936 ಯಾರಿಗೆ ಅನ್ವಯವಾಗುವುದಿಲ್ಲ? ಯಾರೆಲ್ಲ ವಿಡಿಯೋ ನೋಡಿರ್ತಾರ ಅಥವಾ PDF ಓದಿರ್ತಾರ ಅವರಿಗೆ ಆನ್ಸರ್ ಗೊತ್ತಿರುತ್ತೆ. ಇದರ ಉತ್ತರ ಬಂದು 24,000ಕ್ಕಿಂತ ಹೆಚ್ಚು ಸಂಬಳ ಹೊಂದಿರುವ ಒಬ್ಬ ವ್ಯಕ್ತಿಗೆ ಈ ವೇತನ ಪಾವತಿ ಕಾಯ್ದೆ ಅನ್ವಯವಾಗುವುದಿಲ್ಲ. ದಟ್ ಈಸ್ ಪರ್ಸನ್ ಹ್ಯಾವಿಂಗ್ ಎ ಸ್ಯಾಲರಿ ಮೋರ್ ದ್ಯಾನ್ 24,000. ಇಫ್ ದಿ ಎಂಪ್ಲಾಯ್ ಇಸ್ ಟರ್ಮಿನೇಟೆಡ್ ಆರ್ ರಿಮೂವ್ಡ್ ಫಾರ್ ದಿ ಎಂಪ್ಲಾಯ್ಮೆಂಟ್ by the employer, the wage of that employee should be paid within how many days from the day on which he has been removed or terminated. ಅಂದರೆ
ಉದ್ಯೋಗದಾತರಿಂದ ಉದ್ಯೋಗಿಯನ್ನು ವಜಾಗೊಳಿಸಿದ ಅಥವಾ ಉದ್ಯೋಗದಿಂದ ತೆಗೆದುಹಾಕಿದ ನೌಕರನು ವೇತನವನ್ನು ತೆಗೆದುಹಾಕಿದ ಅಥವಾ ವಜಾಗೊಳಿಸಿದ ದಿನದಿಂದ ಎಷ್ಟು ದಿನದ ಒಳಗಾಗಿ ಪಾವತಿಸಬೇಕೆಂದು ಕೇಳಿದ್ದಾರೆ. ದ ಆನ್ಸರ್ ಹಿಯರ್ ಈಸ್ 2 ದಿನಗಳು. ನೆಕ್ಸ್ಟ್ 30th ಕ್ವಶನ್. ದ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020 ರಿಸೀವ್ಡ್ ದಿ ಪ್ರೆಸಿಡೆಂಟ್ ಅಸೆಂಟ್ ಆನ್ ವಿಚ್ ಡೇಟ್? ಅಂದರೆ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಕೋಡ್ 2020 ಯಾವ ದಿನಾಂಕದಂದು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯಿತು? ಸೊ ಹಿಯರ್ ದ ಆನ್ಸರ್ ಈಸ್ 28 September 2020. Next 31st question. The Occupational Safety, Health and Working Conditions Code 2020 replaces how many existing laws? ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಕೋಡ್ 2020 ಅಸ್ತಿತ್ವದಲ್ಲಿರುವ ಎಷ್ಟು ಕಾನೂನುಗಳನ್ನು ವಿಲೀನಗೊಳಿಸಿದೆ ಅಥವಾ ಅದನ್ನು ರದ್ದು ಮಾಡಿದೆ? ಸೊ ಉತ್ತರ ಬಂದು 13. ರೈಟ್, ದ ಆನ್ಸರ್ ಈಸ್ 13. ದ ಬಿಡಿ ಆ್ಯಂಡ್ ಸಿಗಾರ್ ವರ್ಕರ್ಸ್ ಕಂಡೀಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ವಿಚ್ ಇಯರ್? ಬಿಡಿ ಮತ್ತು ಸಿಗಾರ್ ಕಾರ್ಮಿಕರ ಉದ್ಯೋಗದ ಷರತ್ತುಗಳ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ವಿ ಹ್ಯಾವ್ ನಾಟ್ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋಸ್. ಈ ಕಾಯ್ದೆನ ನಾವು ವಿಡಿಯೋದಲ್ಲಿ ಕವರ್ ಮಾಡಿಲ್ಲ. ಆದರೆ ಜನರಲ್ ಲೇಬರ್ ಲಾಸಲ್ಲಿ ಇದು ಒಂದು ಕಾಯ್ದೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಮಾಕ್ ಟೆಸ್ಟ್ನಲ್ಲಿ ಆ್ಯಡ್ ಮಾಡಿದ್ದೇನೆ. ದ ಆನ್ಸರ್ ಹಿಯರ್ ಈಸ್ 1966. ನೆಕ್ಸ್ಟ್ 33 ಕ್ವಶನ್. ಅಂಡರ್ ಕೋಡ್ಸ್ ಆನ್ ವೇಜಸ್ 2019, if 10 or more employed persons absent themselves without providing due notice to the employer, he can make dash days wages as deduction from their wages. ಅಂದರೆ 2019 ವೇತನ ಸಂಹಿತೆಗಳಲ್ಲಿ ಅಡಿಯಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳು ಉದ್ಯೋಗದಾತರಿಗೆ ಸರಿಯಾದ ಸೂಚನೆ ನೀಡದೆ ಗೈರು ಹಾಜರಾದಲ್ಲಿ ಉದ್ಯೋಗದಾತನು ಎಷ್ಟು ದಿನಗಳ ವೇತನವನ್ನು ಅವರ ವೇತನದಿಂದ ಕಡಿತಗೊಳಿಸಬಹುದೆಂದು ಕೇಳಿದ್ದಾರೆ. ಸೊ ದ ಆನ್ಸರ್ ಹಿಯರ್ ಈಸ್ 8 ದಿನ. Next, 34th question. What is the minimum period an employee should have worked in an accounting year in an establishment to become eligible for bonus under the codes on wages 2019? 2019 ವೇತನ ಸಂಹಿತೆಗಳ ಅಡಿಯಲ್ಲಿ ಬೋನಸ್ಗೆ ಅರ್ಹರಾಗಲು ಉದ್ಯೋಗಿಯು ಸಂಸ್ಥೆಯಲ್ಲಿ ಎಷ್ಟು ದಿನ ಕೆಲಸ ಮಾಡಿರಬೇಕು ಎಂದು ಕೇಳಿದ್ದಾರೆ. ರೈಟ್, ದ ಆನ್ಸರ್ ಹಿಯರ್ ಈಸ್ 30 ದಿನಗಳು, 30 days. Recently amended Child Labour Prohibition Act, that is Child Labour Prohibition Act of 1986, recognized child labor as an offence with, ಅಂದರೆ ಇತ್ತೀಚೆಗೆ ತಿದ್ದುಪಡಿ ಮಾಡಲಾದ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ 1986 ಬಾಲ ಕಾರ್ಮಿಕತೆಯನ್ನು ಅಪರಾಧವೆಂದು ಗುರುತಿಸುತ್ತದೆ. ಅಂಥ ಒಂದು ಅಪರಾಧವಾದಲ್ಲಿ ಎಷ್ಟು ದಂಡವನ್ನು ವಿಧಿಸುತ್ತದೆ? ಹಿಯರ್ ದ ಆನ್ಸರ್ ಈಸ್ ಅ ಜೇಲ್ ಟರ್ಮ್ ಆಫ್ ಮ್ಯಾಕ್ಸಿಮಮ್ 2 years ಆ್ಯಂಡ್ ಎ ಪೆನಲ್ಟಿ ಆಫ್ ಮ್ಯಾಕ್ಸಿಮಮ್ 50,000 rupees. ಅಂದರೆ ಗರಿಷ್ಠ ಜೈಲು ಶಿಕ್ಷೆ 2 ವರ್ಷಗಳು ಮತ್ತು ಗರಿಷ್ಠ ದಂಡ 50,000 ರೂಪಾಯಿವಾಗಿರುತ್ತೆ. ಅಕಾರ್ಡಿಂಗ್ ಟು ILO ರಿಪೋರ್ಟ್ ಆಫ್ 2018, ವಾಟ್ ಪರ್ಸೆಂಟೇಜ್ ಆಫ್ ಬಾಯ್ಸ್ ಆರ್ ಇನ್ವಾಲ್ವ್ಡ್ ಇನ್ ಚೈಲ್ಡ್ ಲೇಬರ್? ರೈಟ್, ದಿಸ್ ಈಸ್ ಜನರಲಿಸ್ಟಿಕ್ ಕ್ವಶನ್ ಆಸ್ ವೆಲ್ ಆಸ್ ಇಂಪಾರ್ಟೆಂಟ್ ಫಾರ್ ದಿ ಸ್ಪೆಸಿಫಿಕ್ ಪೇಪರ್. ದಟ್ಸ್ ವೈ ಐ ಹ್ಯಾವ್ ಆ್ಯಡೆಡ್ ಇಟ್ ಇನ್ ದಿ ಮಾಕ್ ಟೆಸ್ಟ್. 2018 ILO ವರದಿಯ ಪ್ರಕಾರ ಎಷ್ಟು ಶೇಕಡಾ ಹುಡುಗರು ಬಾಲ ಕಾರ್ಮಿಕತೆಯಲ್ಲಿ ತೊಡಗಿಕೊಂಡಿದ್ದಾರೆ? ದ ಆನ್ಸರ್ ಹಿಯರ್ ಈಸ್ 58%. Next 37th question. What is the age limit for registration of building workers as beneficiaries under the Building and Other Construction Workers Regulation of Employment and Conditions of Service Act of 1996? ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಾರರು ಕಾಯ್ದೆ 1996 ಅಡಿಯಲ್ಲಿ ಕಟ್ಟಡ ಕಾರ್ಮಿಕರನ್ನು ಫಲಾನುಭವಿಗಳಾಗಿ ನೋಂದಾಯಿಸಲು ಅವರ ವಯಸ್ಸಿನ ಮಿತಿ ಎಷ್ಟಿರಬೇಕೆಂದು ಕೇಳಿದ್ದಾರೆ. ರೈಟ್, ವಿ ಹ್ಯಾವ್ ಡಿಸ್ಕಸ್ ದಿಸ್ ಇನ್ ದಿ ರೀಸೆಂಟ್ ವಿಡಿಯೋ ದಟ್ ಹ್ಯಾಸ್ ಬಿನ್ ಅಪ್ಲೋಡೆಡ್. ಈ ಕಾಯ್ದೆಯನ್ನು ಡಿಸ್ಕಸ್ ಮಾಡುವಾಗ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ದ ಆನ್ಸರ್ ಹಿಯರ್ ಈಸ್ 18 years ಈಸ್ ಮಿನಿಮಮ್ ಆ್ಯಂಡ್ 60 years ಈಸ್ ಮ್ಯಾಕ್ಸಿಮಮ್. 18 ವರ್ಷ ಕನಿಷ್ಠವಿರಬೇಕು ಮತ್ತು 60 ವರ್ಷಗಳನ್ನು ಮೀರಿರಬಾರದು. 38th question. According to the Contract Labour Regulation and Abolition Act of 1970, provides canteen if how many employees are employed? ಅಂದರೆ ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಮತ್ತು ನಿರ್ಮೂಲನೆ ಕಾಯ್ದೆ 1970 ಪ್ರಕಾರ ಎಷ್ಟು ಉದ್ಯೋಗಿಗಳು ಉದ್ಯೋಗದಲ್ಲಿದ್ದರೆ ಕ್ಯಾಂಟೀನನ್ನು ಒದಗಿಸಬೇಕೆಂದು ಹೇಳುತ್ತದೆ? ದ ಆಪ್ಷನ್ಸ್ ಆರ್ 100 or more, 50 or more, 150 or more, or 250 or more. ದ ಆನ್ಸರ್ ಹಿಯರ್ ಈಸ್ 100 ಅಥವಾ ಅದಕ್ಕಿಂತ ಹೆಚ್ಚು. The employer shall constitute a safety committee as per the BOCW Act, that is Building and Other Construction Workers Act of 1996, if how many employees are employed? ಎಷ್ಟು ಉದ್ಯೋಗಿಗಳು ಉದ್ಯೋಗದಲ್ಲಿದ್ದರೆ
BOCW ಆ್ಯಕ್ಟ್ 1996 ಪ್ರಕಾರ ಉದ್ಯೋಗದಾತರು ಸುರಕ್ಷತಾ ಸಮಿತಿಯನ್ನು ರಚಿಸಬೇಕೆಂದು ಈ ಕಾಯ್ದೆ ಹೇಳುತ್ತೆ. ದ ಆನ್ಸರ್ ಈಸ್ 500 ಆರ್ ಮೋರ್. ಆ್ಯಂಡ್ ಹೌ ಮೆನಿ ಮೆಂಬರ್ಸ್ ಶುಡ್ ಬಿ ಪ್ರೆಸೆಂಟ್ in order to appoint a safety officer? This is the question. Please do comment the answer. And the last question, as per the BOCW cess rules 1998, within how many days an employer should reply to the notice issued by assessing officer on cess? BOCW cess ನಿಯಮಗಳ 1998 ಪ್ರಕಾರ ಸೆಸ್ ಮೇಲೆ ಮೌಲ್ಯಮಾಪನ ಮಾಡುವ ಅಧಿಕಾರಿ ನೀಡಿದ ನೋಟಿಸ್ಗೆ ಉದ್ಯೋಗದಾತ ಎಷ್ಟು ದಿನದ ಒಳಗಾಗಿ ಉತ್ತರಿಸಬೇಕೆಂದು ಕೇಳಿದ್ದಾರೆ. ದ ಆನ್ಸರ್ ಹಿಯರ್ ಈಸ್ 15 days. ವಿದಿನ್ 15 days he should answer it. So these were the 40 questions that we have discussed, and these are important for the examination. If you are new to the channel, you can subscribe and share with your friends. Thanks for watching the video. Have a nice day.